ಹಾಲೆಲೂಯಾ, ಗುಡ್ ಮಾರ್ನಿಂಗ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಣಿದು ಬಳಲಿರುವ ನಮ್ಮ ಜೀವಿತದಲ್ಲಿ, ಬೇಸತ್ತು ಬೇಸರಗೊಂಡಿರುವ ನಮ್ಮ ಮನಸ್ಸಿನಲ್ಲಿ, ಕುಟುಂಬದಲ್ಲಿ, ಪ್ರಯತ್ನಗಳಲ್ಲಿ ವಿಫಲರಾಗಿ ದಿಗಿಲು ಚಿಂತೆಗಳಲ್ಲಿರುವಾಗ ನಿಮ್ಮ ಸನ್ನಿಧಿಗೆ ಸೇರಿ ಬರುವ ಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ನಿಮ್ಮೊಂದಿಗೆ ನಮ್ಮ ಬಾಧೆ ಹೇಳಿಕೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ನನಗೂ ನಮ್ಮೆಲ್ಲರಿಗೂ ಆಧರಿಸಬಲ್ಲಂತಹ, ನಮಗೆ ಆಲೋಚನೆ ಹೇಳುವಂತಹ ಆಲೋಚನಾ ಕರ್ತನಾಗಿರುವ ನಿಮಗೆ ಸ್ತುತಿಗಳನ್ನು ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನು ಪ್ರಿಯರೇ, ಮುಗ್ಗರಿಸಿ ದಣಿದು ಬಳಲಿ ಹೋಗಿದ್ದೀರಾ? ಬೇಸತ್ತು ಬೇಸರಗೊಂಡಿದ್ದೀರಾ? ಹೋರಾಟಗಳಲ್ಲಿ ಸೋತು ಹೋಗಿದ್ದೀರಾ? ಕುಗ್ಗಿ ಹೋಗಿದ್ದೀರಾ? ನಂಬಿದವರೆಲ್ಲರೂ ಕೈಬಿಟ್ಟು ಹೋಗಿದ್ದಾರೋ? ಪರಿಸ್ಥಿತಿಗಳು ತಲೆ ಕೆಳಗಾಗಿವೆಯಾ? ಬಹಳ ಬಾಧೆ ಇರುತ್ತೆ ಅಲ್ಲವೋ ಮನಸ್ಸಲ್ಲಿ. ಯಾರಿಗೆ ಹೇಳ್ಕೊಳ್ಬೇಕು ಆ ಬಾಧೆ? ನಮ್ಮ ಬಾಧೆ ಕೇಳಬೇಕಾದವರೇ ನಮಗೆ ಬಾಧೆ ಪಡಿಸಿದಾಗ ಆ ಬಾಧೆ ಇನ್ಯಾರಿಗೆ ಹೇಳಿಕೊಳ್ಳಬೇಕು? ಮಕ್ಕಳಿಂದ ಬಾಧಿಸಲ್ಪಡುವ ತಂದೆ ತಾಯಿಗಳು ತಮ್ಮ ಮಕ್ಕಳ ಕುರಿತು ಇನ್ಯಾರಿಗೆ ಹೇಳಿಕೊಳ್ಳಲಿಕ್ಕಾಗುತ್ತೆ? ನೋಡಿ ಪ್ರಿಯರೇ, ಬಹಳಷ್ಟು ಸಾರಿ ನಾವು ಈ ಲೋಕದಲ್ಲಿ ಮನುಷ್ಯರಿಂದ ನಾವು ಆದರಣೆಯನ್ನು ಎದುರು ನೋಡ್ತೇವೆ, ಸಹಾಯವನ್ನು ಎದುರು ನೋಡ್ತೇವೆ. ಅವರು ನಮ್ಮ ಸಂಗಡ ಇದ್ದಾರಲ್ಲವೇ, ಇವರು ನಮಗಿದ್ದಾರಲ್ಲವೇ ಎಂದು ಎಷ್ಟೋ ಸಾರಿ ನಾವು ಧೈರ್ಯದಿಂದ ಮುಂದಕ್ಕೆ ಸಾಗಬೇಕೆಂದಿರುವಾಗ ಅಂಥವರೇ ನಮ್ಮ ಕೈ ಬಿಟ್ಟು ಹೋದಾಗ ಕುಗ್ಗಿ ಹೋಗ್ತೇವೆ. ಅದಕ್ಕಾಗಿಯೇ ಮನುಷ್ಯರಿಂದ ಯಾವತ್ತೇ ಆಗಲಿ ಏನನ್ನು ಕೂಡ ಎದುರು ನೋಡಬಾರದು, ಯಾವತ್ತೇ ಆಗಲಿ ಏನೇ ಆಗಲಿ ಆಶಿಸಲೂಬಾರದು. ಅಷ್ಟೇ ಅಲ್ಲ, ನಿಮ್ಮ ಹೋರಾಟದಲ್ಲಿ ನೀವೇ ಹೋರಾಡಬೇಕು. ನಿಮಗೋಸ್ಕರ ಯಾರೋ ಒಬ್ರು ನಿಮ್ಮ ಪಕ್ಷದಲ್ಲಿದ್ದುಕೊಂಡು, ಅಂದರೆ ನಿಮ್ಮ ತಂದೆ ತಾಯಿಗಳಾಗಲಿ, ಇಲ್ಲವೇ ನಿಮ್ಮ ಸ್ನೇಹಿತರಾಗಲಿ, ಇಲ್ಲವೇ ನಿಮ್ಮ ದುಡ್ಡಾಗಲಿ, ಇಲ್ಲವೇ ನಿಮ್ಮ ಖಂಡಬಲ ಆಗಲಿ, ಹೀಗೆ ಯಾವುದೋ ಒಂದನ್ನು ಆಧಾರ ಮಾಡಿಕೊಂಡು ಜಯ ಹೊಂದಬಹುದು ಅಂದುಕೊಳ್ಳೋದಾದರೆ ನಿಮ್ಮ ಅಜ್ಞಾನ ಆಗಿರುತ್ತೆ. ದೇವರ ಜೊತೆ ಇರುವಿಕೆ ನಮಗೆ ಬೇಕು. ನಾವು ಈ ಲೋಕದಲ್ಲಿರುವಾಗ ಬಹಳಷ್ಟು ಸಾರಿ ಒಬ್ಬಂಟಿಗರಾಗಿ ಬಿಡಲ್ಪಡ್ತೇವೆ. ಪ್ರತ್ಯೇಕವಾಗಿಯೂ ಅತಿ ಮುಖ್ಯವಾಗಿಯೂ ಕೆಲವೊಂದು ಸಾರಿ ನಾವು ನಮ್ಮ ಸಾಮರ್ಥ್ಯ ನಮ್ಮೊಳಗಿರುವಾಗ, ನಾವು ಅಭಿವೃದ್ಧಿ ಪಡುತ್ತಿರುವಾಗ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ಹೆಚ್ಚಾಗುತ್ತಾರೆ. ನಾವು ದೀನಸ್ಥಿತಿಯಲ್ಲಿರುವಾಗ ನೋಡಿ ಯಾರಾದರೂ ಒಂದು ವೇಳೆ ದಯ ತೋರಿಸಬಹುದೇನೋ. ಆದರೆ ನಾವು ಒಂದು ಸ್ಥಾನಕ್ಕೆ ಸೇರಿದ ನಂತರ ನಮ್ಮ ಸುತ್ತಲೂ ಇರುವಂಥವರು ಹೊಟ್ಟೆಕಿಚ್ಚು ಪಡುವವರಾಗಿ ಮಾರ್ಪಡೋದು, ನಮಗೆ ವಿರೋಧಿಗಳಾಗಿ ಮಾರ್ಪಡುವುದನ್ನು ನಾವು ನೋಡ್ತೇವೆ. ನಿಮ್ಮ ಜೀವಿತದಲ್ಲಿ ಅಂತಹ ಪರಿಸ್ಥಿತಿಗಳೇನಾದರೂ ಉಂಟಾಗಿವೆಯಾ? ಯಾರಿಗೂ ಹೇಳಿಕೊಳ್ಳಲಾಗದ ಬಾಧೆ ನಿಮ್ಮ ಹೃದಯದಲ್ಲಿ ಇದೆಯಾ? ಯಾರಿಗೆ ಹೇಳಿಕೊಳ್ಳಬೇಕೆಂದು ಗೊತ್ತಾಗದೆ ಒದ್ದಾಡುತ್ತಾ ಇದ್ದೀರಾ? ಮನಸ್ಸಿನೊಳಗಡೆ ಮುಚ್ಚಿಟ್ಟುಕೊಳ್ಳುತ್ತಾ ಡಿಪ್ರೆಷನ್ಗೊಳಗಾಗ್ತಾ ಇದ್ದೀರಾ? ಹೇಗೆ ಹೇಳಿಕೊಳ್ಳಲಿಕ್ಕಾಗತ್ತೆ ಈ ಸಂಗತಿಗಳು ಎಂದು ತೊಂದರೆಗೊಳಗಾಗ್ತಾ ಇದ್ದೀರಾ? ನಿಜವೇ ಅಲ್ಲವೋ? ಕೆಲವೊಂದು ವಿಷಯಗಳು ನಾವು ಯಾವುದೇ ಮನುಷ್ಯರೊಂದಿಗೆ ಶೇರ್ ಮಾಡಿಕೊಳ್ಳಲಿಕ್ಕಾಗಲ್ಲ. ಶೇರ್ ಮಾಡಿಕೊಂಡ್ರು ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ, ಅರ್ಥ ಮಾಡಿಕೊಂಡ್ರು ಕೂಡ ಸಹಾಯ ಮಾಡಲಿಕ್ಕಾಗಲ್ಲ. ಹಾಗಾದರೆ ಅಂತಹ ಸಮಯದಲ್ಲಿ ಏನು ಮಾಡ್ತೇವೆ? ಸತ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತಾರೆ. ಅದಕ್ಕೆ ಬಹಳಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಆದರೆ ಕರ್ತನ ಮಕ್ಕಳಾಗಿರುವ ನಮಗೆ ಒಂದು ದೊಡ್ಡ ಸಹಾಯವಿದೆ. ಎಲ್ಲಿಂದ ಆ ಸಹಾಯ ಬರುತ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿರುವಂತಹ ಯೆಹೋವನಿಂದಲೇ ನಮಗೆ ಸಹಾಯ ಬರುತ್ತದೆ. ನಮಗೋಸ್ಕರ ಪ್ರಾಣ ಕೊಟ್ಟಂತಹ ಯೇಸು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಮ್ಮ ಬಲಹೀನತೆಗಳನ್ನು ಅರ್ಥ ಮಾಡಿಕೊಂಡು, ನಮ್ಮ ಬಾಧೆಗಳನ್ನು ಅರ್ಥ ಮಾಡಿಕೊಂಡು, ನಮ್ಮ ಹೋರಾಟಗಳನ್ನು ಅರ್ಥ ಮಾಡಿಕೊಂಡು, ನಮಗೆ ಸಹಾಯ ಮಾಡುವಂಥವನು, ನಮ್ಮ ಪಕ್ಷದಲ್ಲಿ ಹೋರಾಡುವಂಥವನು ಬೇರೆ ಯಾವ ಮನುಷ್ಯನಲ್ಲ, ನನ್ನನ್ನು ಬೆಲೆ ಕೊಟ್ಟು ಕೊಂಡುಕೊಂಡಂತಹ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ಎಂಬ ಮಾತನ್ನು ವಿಶ್ವಾಸಿಗಳಾಗಿ ಯಾವತ್ತೂ ಕೂಡ ನೀವು ನೆನಪಿನಲ್ಲಿಟ್ಕೊಳ್ಬೇಕು. ವಿಶ್ವಾಸಿಗಳು ಕೂಡ ಕುಗ್ಗಿ ಹೋಗೋದು, ವಿಶ್ವಾಸಿಗಳು ಕೂಡ ಅವಿಶ್ವಾಸಿಗಳ ಹಾಗೆ ಲೋಕಸ್ಥರಂತೆ ಪ್ರವರ್ತಿಸುವುದನ್ನು ಈ ದಿನ ನಾವು ನೋಡುತ್ತೇವೆ. ಎದುರಿರುವ ವ್ಯಕ್ತಿಯಿಂದ ಬರುವ ರಿಯಾಕ್ಷನ್ಗಿಂತಲೂ ನೀವು ತೋರಿಸುವ ಸ್ಪಂದನೆ ಮಾತ್ರ ಅದು ಪ್ರೀತಿಯಿಂದಲೂ ಪವಿತ್ರತೆಯಿಂದಲೂ ಯಥಾರ್ಥತೆಯಿಂದ ಕೂಡಿದ್ದಾಗಿರಬೇಕೇ ಹೊರತು ಯುಕ್ತಿಗೆ ಕುಯುಕ್ತಿ ಮಾಡುವಂಥದ್ದಲ್ಲ, ಏಟಿಗೆ ತಿರುಗೇಟು ಹೊಡೆಯುವಂಥದ್ದಲ್ಲ. ಮೋಸಕ್ಕೆ ಮೋಸ, ಅನ್ಯಾಯಕ್ಕೆ ಮೋಸ ಮಾಡಿ ಏನೋ ಸಾಧಿಸ್ತೇವೆ ಅಂದುಕೊಳ್ಳೋದು ಈ ಲೋಕದಲ್ಲಿ ನೋಡ್ತೇವೆ. ಆದರೆ ದೇವರ ಮಕ್ಕಳಾಗಿ
ನಾವು ಹಾಗೆ ಮಾಡಬಾರದು. ನಾವಾದರೂ ಆತನ ಹಾಗೆ ಯಥಾರ್ಥರಾಗಿ ಜೀವಿಸಬೇಕು, ನಿಷ್ಕಳಂಕವಾಗಿ ನಿಂದಾರಹಿತರಾಗಿ ಇರಬೇಕೆಂಬುದು ದೇವರ ಆಸೆಯಾಗಿದೆ. ಹಾಗೆ ಯಥಾರ್ಥವಾಗಿ ಬದುಕಬೇಕೆಂದಿರುವವನಿಗೆ ಖಚಿತವಾಗಿಯೂ ಶ್ರಮೆಗಳಿರ್ತವೆ. ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸಬೇಕೆನ್ನುವಂಥವರಿಗೆ ತಪ್ಪದೆ ಶ್ರಮೆಗಳಿರ್ತವೆ ಎಂಬುದಾಗಿ ದೇವರ ವಾಕ್ಯ ಮುಂಚಿತವಾಗಿಯೇ ಹೇಳಲಾಗಿದೆ. ಹಾಗಾಗಿ ನಾವು ಬಾಧೆಯಲ್ಲಿರುವಾಗ, ಮುಖ್ಯವಾಗಿ ಕರ್ತನ ನಿಮಿತ್ತ ಬಾಧೆಯಲ್ಲಿರುವಾಗ, ಒಳ್ಳೆಯದನ್ನು ಮಾಡಿ ನಿಂದೆಗೊಳಗಾಗುತ್ತಿರುವಾಗ ಅದನ್ನು ತಾಳಿಕೊಳ್ಳೋದು ಬಹಳ ಕಷ್ಟ ಅಲ್ಲವೋ? ಉಪಕಾರ ಮಾಡಿದವರೇ ಅಪಕಾರ ಮಾಡುವಾಗ, ನಂಬಿದವರೇ ನಮಗೆ ದ್ರೋಹ ಮಾಡುತ್ತಾ ಇರುವಾಗ ತಾಳಿಕೊಳ್ಳೋದು ಬಹಳ ಕಷ್ಟ. ಅಂತಹ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬಲ್ಲೆವು? ದಾವೀದನ ಬಗ್ಗೆ ನಾವು ನೋಡುವುದಾದರೆ, ದಾವೀದನಿಗೆ ಇಂತಹ ಹೋರಾಟಗಳು ಸರ್ವಸಾಧಾರಣವಾಗಿರುವಂತೆಯೇ ಕಾಣುತ್ತೆ. ಚಿಕ್ಕಂದಿನಲ್ಲಿ ಅವನ ಜೀವಿತದಲ್ಲಿ ಇವುಗಳನ್ನೆಲ್ಲ ಎದುರಿಸ್ತಾನೆ. ಅಣ್ಣಂದಿರು ಅವಮಾನಗೊಳಿಸ್ತಾರೆ, ಅಣ್ಣಂದಿರು ತಿರಸ್ಕರಿಸುತ್ತಾರೆ. ಏನಯ್ಯ, ನಿನಗೆಷ್ಟು ಗರ್ವ, ಯುದ್ಧ ಮಾಡಲು ಬಂದಿದೀಯಾ ಎಂದು ದೊಡ್ಡಣ್ಣ ಬೈಯುವಾಗ, ಅಷ್ಟಕ್ಕೂ ಅಣ್ಣ ನಾನು ಏನಂದೆ ಎಂದು ಹೇಳಿ ಸರಿದುಕೊಳ್ಳುತ್ತಾನೆ. ಆನಂತರ ದಾವೀದನು ಗೊಲಿಯಾತನನ್ನು ಕೊಂದು ಹಾಕಿದಾಗ ರಾಜನು ಬಹಳ ಸಂತೋಷಪಟ್ಟು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿ ನಾನು ಅರ್ಧ ರಾಜ್ಯ ಕೊಡ್ತೇನೆ ಅನ್ನುತ್ತಾನೆ. ಆದರೆ ಆ ನಂತರ ದಾವೀದನಿಗೆ ಎಲ್ಲರೂ ಹೊಗಳುವುದನ್ನು ನೋಡಿ ತಕ್ಷಣವೇ ಸೌಲನ ಮನಸ್ತತ್ವ ಬದಲಾಗುತ್ತೆ. ಯಾರಿವನು, ಇವನು 10,000 ಶತ್ರುಗಳನ್ನು ಕೊಂದಿದ್ದಾನೆ ಅನ್ನುತ್ತಾರೆ ಎಂದು ಯೋಚಿಸಿ ಅವನ ಮೇಲೆ ವಿಷದ ಕಣ್ಣಿಟ್ಟನು ಎಂಬುದಾಗಿ ಅಂದಿನಿಂದ ಪ್ರತಿಕಾರ ಬೆಳೆಸಿಕೊಂಡಿದ್ದಾನೆ. ಅಂದಿನಿಂದ ಹೇಗೆ ಕೊಲ್ಲುವುದಕ್ಕೆ ಪ್ರಯತ್ನಿಸುತ್ತಾನೆ ಎಂಬುದು ಕೂಡ ನಾವು ಬೈಬಲಲ್ಲಿ ನೋಡುವಾಗ, ದಾವೀದನ ಪ್ರಾಣ ತೆಗೆಯುವುದಕ್ಕಾಗಿ ಸೌಲನು ಬೆನ್ನಟ್ಟುತ್ತಿರುವಾಗ ತನ್ನ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು, ಕೈಗೆ ಸಿಕ್ಕಿರುವ ಸೌಲನಿಗೆ ಅಪಕಾರ ಮಾಡಿದ್ರೆ ಮತ್ತೆ ನನ್ನ ಮನಸಾಕ್ಷಿಯ ಬಾಧೆ ಪಡುತ್ತದೆ ಅಂದುಕೊಂಡು ದೇವರಿಂದ ಅಭಿಷೇಕಿಸಲ್ಪಟ್ಟವನ ಮೇಲೆ ಕೈ ಹಾಕಬಾರದೆಂದು ಅವನ ಹತ್ತಿರಕ್ಕೆ ಹೋದ್ರೂ ಕೂಡ, ಕತ್ತಿ ಹತ್ರ ಇದ್ರೂ ಕೂಡ ಕತ್ತಿಯಿಂದ ಹಿರಿದು ಶತ್ರುವಾಗಿರುವ ಸೌಲನನ್ನು ಸಾಯಿಸದೆ ಅವನ ಅಂಗಿಯ ತುದಿಯನ್ನು ಹರಿದು ತಂದು, ಅಯ್ಯಯ್ಯೋ ಅದನ್ನು ಕೂಡ ಹರಿದು ತಂದೆ ಎಂದು ಬಾಧೆ ಪಡ್ತಾನೆ. ಬಹಳ ಸೂಕ್ಷ್ಮವಾದ ಮನಸಾಕ್ಷಿಯುಳ್ಳವನಾಗಿದ್ದನು. ಯೇಸುವಿನ ಮಕ್ಕಳಿಗೆ ಒಳ್ಳೆ ಮನಸಾಕ್ಷಿ ಇರುವುದರಿಂದ ಅವರು ಬಹಳ ಸೆನ್ಸಿಟಿವ್ ಆಗಿರುತ್ತಾರೆ. ಆ ಸೆನ್ಸಿಟಿವಿಟಿ ನಮ್ಮನ್ನು ಮತ್ತಷ್ಟು ಕುಗ್ಗಿಸಿ ಬಿಡುತ್ತದೆ. ಆ ಒಂದು ಸೆನ್ಸಿಟಿವಿಟಿ, ಆ ಒಂದು ಅಷ್ಟೊಂದು ಸೂಕ್ಷ್ಮವಾದ ಮನಸಾಕ್ಷಿ ಉಳ್ಳಂಥವರಿಗೆ ಇತರರು ದ್ರೋಹ ಮಾಡುವಾಗ, ನಾವು ಯಾವುದೇ ಅಪಕಾರ ಮಾಡದಿದ್ದರೂ ಸಹ, ಒಂದು ತಪ್ಪು ಮಾತಾಡಿದ್ರೂ ಸಹ ನಮಗೇ ಬಾಧೆ ಅನಿಸುತ್ತೆ. ಅವರು ಎಷ್ಟೇ ಕುಯುಕ್ತಿಗಳನ್ನು ಮಾಡಿದ್ರೂ ಕೂಡ, ಎಂತಹದೇ ಸ್ಥಿತಿಯಲ್ಲಿದ್ದರೂ ಕೂಡ ಮನಸಾಕ್ಷಿ ಇಲ್ಲದಂತಹ ಜನರಿಗೆ ಯಾವ ಸ್ಪಂದನೆ ಇರೋದಿಲ್ಲ. ಸೂಕ್ಷ್ಮವಾದ ಕ್ರಿಸ್ತ ಯೇಸುವಿನ ಗುಣಗಳನ್ನು ಹೊಂದಿಕೊಂಡಂಥವರು ಖಚಿತವಾಗಿಯೂ ಶ್ರಮೆಗಳನ್ನು ಹಾದು ಹೋಗಬೇಕಾಗ್ತದೆ. ಅಂತಹ ಅನುಭವಗಳು ಎಲ್ಲಿ ಹೋದ್ರೂ ಕೂಡ ಅವರಿಗಾಗ್ತವೆ. ಹೋಗ್ಲಿ, ಬೇರೆ ರಾಜನ ಬಳಿಗೆ ಹೋಗೋಣ ಅಂದ್ರೆ, ಅಯ್ಯೋ ನೀನು ಒಂದು ಕಾಲದಲ್ಲಿ ಗೊಲಿಯಾತನನ್ನೇ ಕೊಂದಿದವನಾಗಿದ್ದಿ, ನಿನ್ನನ್ನು ಸೇರಿಸಿಕೊಂಡ್ರೆ ನೀನು ನಮ್ಮನ್ನೇ ಕೊಂದಾಕುತ್ತಿ, ನಮ್ಮನ್ನೇ ಸೋಲಿಸುತ್ತಿ ಎಂದು ಅವರು ಕೂಡ ದಾವೀದನ ಬಲವನ್ನು ನೋಡಿ ಕೂಡ ಭಯಪಟ್ಟವರಿದ್ದಾರೆ. ದಾವೀದನ ಪ್ರೀತಿಯನ್ನು ನೋಡಿ ಕೂಡ ಭಯಪಟ್ಟವರಿದ್ದಾರೆ. ಅವನ ಹೆಂಡತಿಯೂ ಕೂಡ ಅವನಿಗೆ ಅವಮಾನಗೊಳಿಸುತ್ತಾಳೆ. ಇಂತಹ ಪರಿಸ್ಥಿತಿಯಲ್ಲಿ ಏನೋ ಕೆಲವೊಂದು ಜನ ಅವರನ್ನು ಒಪ್ಪಿಕೊಂಡು ಸಮಾಧಾನದಲ್ಲಿದ್ದವರನ್ನು ಸೇರಿಸಿಕೊಂಡು ಅವರಿಗೆ ನಾಯಕನಾಗಿ ಸಾಗುತ್ತಿರುವಾಗ, ಅವರು ಕೂಡ ಒಂದು ದಿನ ಕೈಯಲ್ಲಿ ಕಲ್ಲು ತೆಗೆದುಕೊಂಡು ದಾವೀದನನ್ನೇ ಕೊಲ್ಲುವುದಕ್ಕಾಗಿ ತಿರುಗಿ ಬಂದಾಗ, ಚಿಕ್ಲಾಗ್ನಲ್ಲಿ ನಡೆದ ಸಂಘಟನೆ 1 ಸಾಮುವೇಲ 30ನೇ ಅಧ್ಯಾಯ ಓದುವಾಗ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲಿಗೆ ಅಮಾಲೇಕ್ಯರು ಬಂದು ಎಲ್ಲವನ್ನು ನಷ್ಟಗೊಳಿಸಿದಾಗ, ಆ ಸ್ಥಳಕ್ಕೆ ಅವರು ಬಂದಾಗ ದಾವೀದನ ಸಂಗಡ ಇರುವಂತಹ ತನ್ನ ಸಂಗಡ ಇದ್ದವರು ಕೂಡ ಅವನಿಗೆ ತಿರುಗಿ ಬೀಳುತ್ತಾರೆ. ನಿನ್ನಿಂದಲೇ ನಮಗೆ ನಷ್ಟವಾಯಿತು ಎಂಬುದಾಗಿ ದಾವೀದನಿಗೆ ಕಲ್ಲೆಸೆದು ಹೊಡೆದು ಕೊಲ್ಲಬೇಕು ಎನ್ನುವ ಸಂಘಟನೆ ಜರುಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ತನ್ನ ಬಾಧೆ ಯಾರಿಗೆ ಹೇಳ್ಕೊಳ್ಬೇಕು? ಯಾವತ್ತೋ ಸ್ವಂತ ಮನೆಯವರು ಕೈಬಿಟ್ಟಿದ್ದಾರೆ, ಯಾವತ್ತೋ ಸೌಲನ ಕುಟುಂಬದವರು ಕೈಬಿಟ್ಟಿದ್ದಾರೆ. ಬೇರೆ ರಾಜರನ್ನು ಆಶ್ರಯಿಸಿದರೆ ಆ ರಾಜರು ನೀನು ನಮ್ಮ ಬಳಿಗೆ ಬರಬೇಡ ಅನ್ನುತ್ತಾರೆ. ಬದಲಿಗೆ ನಾನೇ ನಿಮಗೆ ಸಹಾಯ ಮಾಡ್ತೇನೆ ನನ್ನ ಸೈನ್ಯದೊಂದಿಗೆ ಅಂದಾಗ, ಬೇಡ ನೀನು ಬರಬೇಡ ಹೋಗು ಅನ್ನುತ್ತಾರೆ. ನಿನ್ನನ್ನು ನೋಡಿ ಫಿಲಿಸ್ಟಿಯರ ಸರ್ದಾರರು ಭಯಪಡ್ತಿದ್ದಾರೆ ಎಂದು ಅವರು ಕೂಡ ಕೈಬಿಡ್ತಾರೆ. ಜೊತೆಗಿದ್ದವರು ಕೂಡ ಕೈಬಿಡ್ತಾರೆ. ಈಗ ಇನ್ನೇನ್ ಮಾಡಬೇಕು ಹೇಳಿ? ನಿಮ್ಮಲ್ಲಿ ಯಾರಿಗಾದರೂ ಅಂತಹ ಪರಿಸ್ಥಿತಿ ಬಂದಿದೆಯಾ? ಬಹಳಷ್ಟು ಜನ ನಮಗೆ ತಮ್ಮ ಪ್ರಾರ್ಥನಾ ಭಾರ ಗಳಿಸುವಾಗ ನೋಡಿ ಬಹಳ ವೇದನೆ ಉಂಟಾಗುತ್ತೆ. ನನ್ನ ಗಂಡ ನನ್ನನ್ನು ಬಿಟ್ಟಿದ್ದಾರೆ ಅನ್ನುತ್ತಾರೆ, ನನ್ನ ಮಕ್ಕಳಿಗೆ ನಾನು ಸಾಕಿ ಸಲಹಿದ್ದೇನೆ, ಕೊನೆಗೆ ಅವರು ಕೂಡ ನನಗೆ ತಿರುಗಿ ಬಿದ್ದಿದ್ದಾರೆ, ಅವರು ಕೂಡ ಇಷ್ಟ ಬಂದಂತೆ ಮದುವೆ ಮಾಡಿಕೊಂಡು ತಮ್ಮ ದಾರಿ ಹಿಡ್ಕೊಂಡು ಹೋಗಿದ್ದಾರೆ. ಈಗ ಯಾರೂ ಇಲ್ಲದೆ ಏಕಾಂಗಿಯಾಗಿದ್ದೇನೆ, ನನಗೊಂದು ಸಭೆ ಇದೆ ಅಂದುಕೊಂಡ್ರೆ ಸಭೆಯವರೇ ನನಗೆ ಅವಹೇಳನ ಮಾಡುತ್ತಿದ್ದಾರೆ. ದೇವರು ನಿಮ್ಮ ಸಂಗಡ ಇದ್ರೆ ಯಾಕೆ ನಿಮಗೆ ಹೀಗೆ ಕೇಡುಂಟಾಯ್ತು ಅನ್ನುತ್ತಾರೆ.
ನನಗೆ ದೂಷಿಸುವಂಥವರೇ ಇದ್ದಾರೆ, ಏನ್ ಮಾಡಬೇಕೆಂದು ಗೊತ್ತಾಗದೆ ಸಾಯಬೇಕನಿಸುತ್ತಾ ಇದೆ ಎಂದು ಹೇಳುವಂಥವರೇ ಈ ದಿನ ಎಷ್ಟೋ ಜನ ಇದ್ದಾರೆ. ಖಚಿತವಾಗಿಯೂ ಕಟ್ಕೊಂಡಿರುವ ಗಂಡನೇ ದ್ರೋಹ ಮಾಡುವಾಗ, ಕಟ್ಕೊಂಡಿರುವ ಹೆಂಡತಿಯೇ ಮೋಸ ಮಾಡುವಾಗ ಯಾರಿಗೆ ಹೇಳಿಕೊಳ್ಳಲಿಕ್ಕಾಗುತ್ತೆ ಪ್ರೇಯರೇ? ಆ ಬಾಧೆಯಲ್ಲಿ ಎಷ್ಟೋ ವೇದನೆಯನ್ನು ಅವರು ಅನುಭವಿಸುತ್ತಾರೆ. ಆದರೆ ನಿಮ್ಮೆಲ್ಲರಿಗೆ ಜ್ಞಾಪಕಗೊಳಿಸಲಿಚ್ಛಯಿಸುತ್ತೇನೆ, ನೀವು ಹೇಳಿಕೊಳ್ಳಬಹುದಾದ ನಿಮ್ಮ ಬಾಧೆ ಕೇಳುವಂತಹ ಮತ್ತು ನಿಮಗೆ ಬಿಡುಗಡೆ ಕೊಡುವಂತಹ ಕರ್ತನೊಬ್ಬನಿದ್ದಾನೆ. ಆತನೇ ಯೇಸು. ಆತನು ಪಕ್ಷಪಾತನಲ್ಲ. ನೀವು ಅನ್ಯಾಯವಾಗಿ ಹಿಂಸಿಸಲ್ಪಡುತ್ತಾ ಇರುವುದಾದರೆ ನಿಮ್ಮ ಪಕ್ಷದಲ್ಲಿ ಯೇಸು ಹೋರಾಡುವಂಥವರಾಗಿದ್ದಾರೆ. ನೀವು ಎಲ್ಲರಿಗೂ ಮೇಲನ್ನುಂಟು ಮಾಡಿ ಹೀನಗೊಳಿಸಲ್ಪಡುತ್ತಿರೋದಾದರೆ, ಮೋಸಗೊಳಿಸಲ್ಪಡುತ್ತಿರೋದಾದರೆ, ಡೋಂಟ್ ವರಿ, ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ದೇವರಿಗೆ ಹೇಳಿಕೊಳ್ಳಿರಿ, ಅಷ್ಟೇ ಹೊರತು ಕುಗ್ಗಿ ಹೋಗಬೇಡಿ. ಸೈತಾನನು ನಮ್ಮನ್ನು ಕುಗ್ಗಿಸಿ ನಮ್ಮಷ್ಟಕ್ಕೆ ನಾವು ಕೈಲಾಗದವರಾಗುವಂತೆ ಮಾಡಲು ನಿಮ್ಮ ಕುರಿತಾಗಿಯೇ ನೀವು ಆಲೋಚಿಸಿ ನನಗೆ ಯಾರೂ ಜೊತೆ ಇಲ್ಲ ಎಂದು ಮನೋವ್ಯಥೆಗೊಳಗಾಗುವಂತೆ ಮಾಡಿ, ನೀವು ಮಾನಸಿಕವಾಗಿ ಶಾರೀರಿಕವಾಗಿ ಕ್ಷೀಣಿಸಿ ಹೋಗುವ ಹಾಗೆ, ನಂಬಿಕೆ ಕಳೆದುಕೊಳ್ಳುವ ಹಾಗೆ ಅನೇಕ ವಿಧವಾದ ಶೋಧನೆಗಳು ನಿಮ್ಮನ್ನು ಮುತ್ತಿಕೊಳ್ಳುವಾಗ ನಿಮ್ಮ ಸುತ್ತಲೂ ಸೈತಾನನು ಗೋಡೆಗಳನ್ನು ಕಟ್ಟಬಹುದೇನೋ, ಆದರೆ ನಿಮ್ಮ ತಲೆ ಮೇಲೆ ಮಾತ್ರ ಸೈತಾನನು ಛಾವಣಿ ಹಾಕ್ಲಿಕ್ಕಾಗಲ್ಲ. ನಿಮ್ಮ ಸುತ್ತಲೂ ಎಂಥದೇ ಒಂದು ಅಪಾಯಕರವಾದ ಪರಿಸ್ಥಿತಿಯಿಂದ ನೀವು ಸುತ್ತಿಕೊಳ್ಳಬಹುದೇನೋ, ಆದರೆ ಮೇಲಕ್ಕೆ ನೋಡುವುದಾದರೆ ಅಲ್ಲಿ ಕರ್ತನು ಸಹಾಯಕನಾಗಿದ್ದಾರೆ. ಮೇಲಿನಿಂದ ಸಹಾಯ ಎಲ್ಲಾ ವೇಳೆಯಲ್ಲಿ ನಮಗೆ ಅನುಗ್ರಹಿಸಲ್ಪಡುವಂಥದ್ದಾಗಿದೆ. ಅಂತಹ ಪರಿಸ್ಥಿತಿಗಳಲ್ಲಿ ದಾವೀದನು ಏನು ಮಾಡಿದನೆಂದು ನೋಡಿರಿ. ಒಂದು ಸಾರಿ ಆ ವಾಕ್ಯ ಮಾತ್ರ ಓದಿಕೊಳ್ಳೋಣ. ಸತ್ಯವೇದದ 1ನೇ ಸಮುವೇಲ 30ನೇ ಅಧ್ಯಾಯ 6ನೇ ವಚನ. ದಾವೀದನು ಬಹಳ ದುಃಖಪಟ್ಟನು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದಿಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕಂದದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ಧೈರ್ಯವನ್ನು ತಂದುಕೊಂಡನು. ಹಿ ಎನ್ಕರೇಜ್ಡ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್ ಅಂತ ಇದೆ ಇಂಗ್ಲಿಷ್ ಬೈಬಲ್ನಲ್ಲಿ. ತನ್ನ ದೇವರಾದ ಯೆಹೋವನಲ್ಲಿ ಧೈರ್ಯ ತಂದುಕೊಂಡನು. ಕರ್ತನಲ್ಲಿ ಆ ದಾವೀದನು ಧೈರ್ಯವನ್ನು ತಂದುಕೊಳ್ಳುತ್ತಾನೆ. ತನ್ನನ್ನು ತಾನು ಪ್ರೋತ್ಸಾಹಪಡಿಸಿಕೊಳ್ಳುತ್ತಾನೆ. ತಾನು ಕರ್ತನ ನಿಮಿತ್ತ ಬಲವನ್ನು ತಂದುಕೊಳ್ಳುತ್ತಾನೆ, ಬಲವನ್ನು ಹೊಂದಿಕೊಳ್ಳುತ್ತಾನೆ. ಈ ದಿನ ಒಮ್ಮೆ ಆಲೋಚಿಸಿರಿ. ಮನುಷ್ಯರೆಲ್ಲರೂ ನಮ್ಮ ಕೈ ಬಿಡುವಾಗ ಒಂದು ಹಾಡು ಹಾಡ್ತೇವೆ, ಬಹಳ ಒಳ್ಳೆ ಹಾಡು. ಯಾರನ್ನ ಕೈ ಬಿಟ್ಟರು ನನ್ನ ಯೇಸು ನನ್ನ ಕೈ ಬಿಡಲಾರ ಎಂಬ ಹಾಡು ಚೆನ್ನಾಗಿ ನೆನಪಾಗುತ್ತೆ. ಆಗ ನನಗ್ಯಾರೂ ಇಲ್ಲ ಎಂಬ ಸಮಯದಲ್ಲಿ, ನನಗೆಲ್ಲರೂ ಕೈ ಬಿಟ್ಟಿದ್ದಾರೆಂಬ ಸಮಯದಲ್ಲಿ, ನನಗೆಲ್ಲರೂ ಮೋಸ ಮಾಡಿದ್ದಾರೆಂಬ ಸಮಯದಲ್ಲಿ, ನಾನು ಒಬ್ಬಂಟಿಗನಾಗಿದ್ದೇನೆಂಬ ಸಮಯದಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಿರಿ, ಯೇಸು ಇದ್ದಾರೆಂದು. ಆತನು ನಿಮಗೆ ಸಹಾಯ ಮಾಡಲು ಸಮರ್ಥನಾಗಿದ್ದಾನೆ ಎಂದು. ಆತನಿಗೆ ಕೂಗಿಕೊಳ್ಳೋದಾದರೆ ಆಗೋದಿಲ್ಲ ಎಂದು ಹೇಳುವವನು ಮಾತ್ರ ಅಲ್ಲ, ಆಪತ್ಕಾಲದಲ್ಲಿ, ಗತಿಯಿಲ್ಲದ ಸ್ಥಿತಿಯಲ್ಲಿ, ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ ನನಗೆ ಮೊರೆಯಿಡಿರಿ, ನಾನು ನಿಮಗೆ ಸದುತ್ತರ ದಯಪಾಲಿಸುತ್ತೇನೆ, ನಾನು ನಿಮಗೆ ಬಿಡುಗಡೆಗೊಳಿಸುತ್ತೇನೆ, ನಾನು ನಿಮಗೆ ಸಹಾಯ ಮಾಡುತ್ತೇನೆ, ನಾನು ನಿಮ್ಮ ಕಣ್ಣೀರನ್ನು ಒರೆಸುತ್ತೇನೆ, ನಾನು ನಿಮ್ಮನ್ನು ಅಪ್ಪಿಕೊಳ್ಳುತ್ತೇನೆ, ನಿಮ್ಮ ಪಕ್ಷದಲ್ಲಿದ್ದು ಹೋರಾಡುತ್ತೇನೆಂದು ಹೇಳಿದ ಕರ್ತನು ನಮಗಿದ್ದಾರೆ ಪ್ರಿಯರೇ. ಎಷ್ಟೋ ಸಂದರ್ಭಗಳಲ್ಲಿ ಬೈಬಲಲ್ಲಿ ನಾವು ನೋಡ್ತೇವೆ, ದೇವರನ್ನು ಆಶ್ರಯಿಸುವವರಿಗೆ ಯಾವುದೊಂದರ ಕಡಿಮೆ ಇರಲ್ಲ, ಯಾವ ಭಯವೂ ಅವರನ್ನು ಆವರಿಸಲ್ಲ. ಯಾರಿಗೆ ಹೇಳಬೇಕಂದ್ಕೊಳ್ತೀರಾ? ಮೊಳಕಾಲೂರಿರಿ, ದೇವರಿಗೆ ಹೇಳಿಕೊಳ್ಳಿರಿ, ನಿಮ್ಮ ಕಣ್ಣೀರನ್ನೆಲ್ಲ ಆತನ ಮುಂದೆ ಸುರಿಸಿರಿ. ನಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು, ನೀವು ಕಣ್ಣೀರು ಸುರಿಸುವಾಗ ನೋಡ್ಲಿಕ್ಕಾಗದೆ, ಸಹಿಸಲಿಕ್ಕಾಗದೆ ಕನಿಕರಿಸುವ ಕರ್ತನು ನಮಗಿದ್ದಾರೆ ಪ್ರಿಯರೇ. ನಮ್ಮ ಕಣ್ಣೀರನ್ನು ಒರೆಸುವಾತನಾಗಿದ್ದಾರೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವಾತನಾಗಿದ್ದಾರೆ, ತನ್ನ ಕೈಚಾಚಿ ನಮ್ಮ ಕೈ ಹಿಡಿದು ಮೇಲೆಕೆತ್ತುವಾತನಾಗಿದ್ದಾರೆ. ಕಾರಣ ಆತನು ನಮ್ಮ ಹಾಗೆಯೇ ಎಲ್ಲಾ ವಿಷಯಗಳಲ್ಲಿಯೂ ಶೋಧಿಸಲ್ಪಟ್ಟಿದ್ದಾನೆ. ಎಲ್ಲಾ ಶೋಧನೆಗಳನ್ನು ಎದುರಿಸಿ ಜಯಿಸಿ ಪಾಪ ಇಲ್ಲದವನಾಗಿರೋದ್ರಿಂದ ಎಂಥದೇ ಶೋಧನೆಯಲ್ಲಿ ನೀವಿದ್ರೂ ಸಹ ಒಂದು ಸಾರಿ ಕರ್ತನ ಕುರಿತಾಗಿ ಧ್ಯಾನಿಸಿ ನೋಡಿರಿ. ದೇವಾದಿದೇವನು ಪರಲೋಕದ ಸಿಂಹಾಸನವನ್ನು ಬಿಟ್ಟು ಭೂಲೋಕಕ್ಕೆ ಬಂದಾಗ ಯಾರೇ ಆಗಲಿ ಆತನನ್ನು ಗೌರವಿಸಿದಾರೋ, ಯಾರೇ ಆಗಲಿ ಆತನಿಗೆ ಬೆಲೆಯೇನಾದರೂ ಕೊಟ್ಟಿದ್ದಾರೋ, ಮೇಲುಗಳನ್ನು ಹೊಂದಿಕೊಳ್ಳುವವರು ಮೇಲು ಹೊಂದುವವರೆಗೂ ಇದ್ರು, ಆದರೆ ಆ ನಂತರ ಎಲ್ಲಿಗೆ ಹೋದ್ರೆಂದು ಗೊತ್ತಿಲ್ಲ. ಹಿಂಬಾಲಿಸುತ್ತೇನೆಂದು ಹೇಳಿದ ಶಿಷ್ಯರು ಕೂಡ ಎಲ್ಲೆಲ್ಲೋ ಚದರಿ ಹೋದರಲ್ಲವೇ?
ಧರ್ಮಶಾಸ್ತ್ರ ನಮಗೆ ಗೊತ್ತೆಂದು ಹೇಳಿರುವ ಫರಿಸಾಯರು ಶಾಸ್ತ್ರಿಗಳು ಕೂಡ ಯಾವಾಗ ನೋಡಿದ್ರು ಯೇಸುವಿನ ಕಡೆಗೆ ಬೆರಳು ತೋರಿಸಿದ್ರಲ್ಲವೇ? ನಿನಗೇನು ಗೊತ್ತಯ್ಯ, ನಿನ್ನ ವಯಸ್ಸೆಷ್ಟು, ನಾವಾದರೂ ಅಬ್ರಹಾಮನ ಸಂತಾನ ಎಂದು ಹೇಳಿದ್ರು. ಯೇಸು ಕ್ರಿಸ್ತನು ಒಂದು ಅದ್ಭುತ ಕಾರ್ಯ ಮಾಡಿದಾಗ ಕನಿಷ್ಠ ಅದನ್ನು ಕೂಡ ಅವರು ಗುರುತಿಸಲಿಲ್ಲ. ನೀನು ಬೆಲ್ಜೇಬನಾಗಿದ್ದಿ, ದೆವ್ವಗಳಿಗೆ ಅಧಿಪತಿಯಾಗಿದ್ದಿ, ವ್ಯಭಿಚಾರದಿಂದ ಹುಟ್ಟಿದವನಾಗಿದ್ದಿ ಎಂದು ಹೇಳ್ತಾರೆ. ಅಯ್ಯಯ್ಯೋ, ನಮ್ಮಂಥವರಾದರೆ ಆ ಮಾತುಗಳನ್ನು ತಾಳಿಕೊಳ್ಳುವುದೇ ಇಲ್ಲ. ಅಂಥ ಮಾತುಗಳನ್ನು ಕೂಡ ಯೇಸು ತನ್ನ ಸಾತ್ವಿಕತ್ವವನ್ನು, ತನ್ನ ತಾಳ್ಮೆಯನ್ನು ತೋರಿಸಿ ಯಾವ ರೀತಿಯಾಗಿ ಒಬ್ಬ ದ್ರೋಹಿಯನ್ನು, ಒಬ್ಬ ಪಾಪಿಯನ್ನು, ಒಬ್ಬ ಅಲೆಮಾರಿಯನ್ನು, ಒಬ್ಬ ಅಪಹಾಸ್ಯಗಾರನನ್ನು ಎದುರಿಸಬೇಕು ಎಂಬುದನ್ನು ಜೀವಿಸಿ ತೋರಿಸಿಕೊಟ್ಟಿದ್ದಾರೆ. ತಂದೆಯೇ ಎಂದು ಹೇಳ್ತಾರೆ ಹೊರತು ಮಾನವರನ್ನು ಆತನು ಶಪಿಸಲಿಲ್ಲ. ತಂದೆಯೇ ಇವರನ್ನು ಕ್ಷಮಿಸಿರಿ, ಕ್ಷಮಿಸಿರಿ ಎಂದು ಬೇಡಿಕೊಳ್ತಾರೆ. ನಿಜವೇ ಪ್ರಿಯರೇ, ನಾವು ಕೂಡ ಕ್ಷಮಿಸುವಾಗ ನಮ್ಮ ಹೃದಯದಲ್ಲಿರುವ ಭಾರ ಕಡಿಮೆಯಾಗುತ್ತೆ. ನನಗೆ ಯಾರೋ ಒಬ್ಬರು ಅಪಕಾರ ಮಾಡಿದ್ದಾರೆ, ಮಾಡಿರುವ ಅಪಕಾರದಿಂದ ನಾನು ಹೀಗಿದ್ದೇನೆ ಅಂದುಕೊಳ್ಳುವುದನ್ನು ಬಿಟ್ಟು, ಅವರಿಗೆ ಗೊತ್ತಾಗ್ಲಿಲ್ಲ ದೇವರೇ ನಾನು ಹೀಗಿರುವುದಕ್ಕಾಗಿ ನೀವೇ ಅನುಮತಿಸಿದ್ದೀರಿ, ಇದರಲ್ಲಿ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳೋದಾದ್ರೆ ಅದ್ಭುತವಾಗಿ ನಿಮಗೆ ಆದರಣೆ ದೊರಕುತ್ತದೆ, ನಿಮಗೆ ಸಮಾಧಾನ ದೊರಕುತ್ತದೆ. ನಾನು ಯಾಕೆ ಹೀಗೆ ಮಾಡಿದೆ, ಯಾಕೆ ಇಂತಹ ಪರಿಸ್ಥಿತಿಯಲ್ಲಿದ್ದೇನೆ ಅಂದುಕೊಳ್ಳುವಾಗ ದೇವರೇ ನನಗೆ ಬಲಪಡಿಸಿರಿ, ದೇವರೇ ನನಗೆ ಸಹಾಯ ಮಾಡಿರಿ, ದೇವರೇ ನೀವು ನನ್ನೊಂದಿಗಿದ್ದೀರಿ ಅಷ್ಟು ಸಾಕು ಎಂದು ನಿಮ್ಮ ಹೃದಯದಲ್ಲಿ ನೀವು ನಂಬುವುದಾದರೆ, ದೇವರಾದ ಯೆಹೋವನ ನಿಮಿತ್ತ ದಾವೀದನು ಧೈರ್ಯ ತಂದುಕೊಂಡ. ದೇವರೇ ಏನ್ ಮಾಡನ್ನುತ್ತೀರಿ ಈ ಸಮಯದಲ್ಲಿ ಎಂದು ಕೇಳಿದಾಗ, ಈ ಶತ್ರುಗಳನ್ನು ಬೆನ್ನಟ್ಟು ಓಡಿಸಬೇಕು ಅಂದಾಗ ಓಡಿಸು ಅನ್ನುತ್ತಾರೆ. ಬೆನ್ನಟ್ಟಿ ಓಡಿಸುತ್ತಾನೆ, ನಂತರ ಜಯಿಸುತ್ತಾನೆ, ಕಳೆದುಕೊಂಡಿರುವುದೆಲ್ಲವನ್ನು ತಿರುಗಿ ಸಂಪಾದಿಸಿಕೊಳ್ಳುತ್ತಾನೆ. ನೀವು ಕೂಡ ದೇವರಲ್ಲಿ ಬಲ ಹೊಂದಿಕೊಂಡು ದೇವರ ಚಿತ್ತದಂತೆ ಮುಂದಕ್ಕೆ ಸಾಗಿರಿ. ನಿಮ್ಮಿಂದ ದೋಚಿಕೊಳ್ಳಲಾಗಿರುವಂತಹ ನಿಮ್ಮ ಸಂತೋಷ, ನಿಮ್ಮ ಸಮಾಧಾನ, ನಿಮ್ಮ ಕುಟುಂಬ, ನಿಮಗಿರುವ ಸಮಸ್ತವನ್ನು ನೀವು ತಿರುಗಿ ಹೊಂದಿಕೊಳ್ತೀರಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಈ ಭಯಂಕರವಾದ ಲೋಕದಲ್ಲಿ ಮೋಸಗಳು, ಅನ್ಯಾಯಗಳು, ಕೃತಜ್ಞತೆ ಇಲ್ಲದ ಸ್ಥಿತಿಯನ್ನು ನಾವು ನೋಡುತ್ತಿರುವಾಗ ನಿಮಗೋಸ್ಕರ ಬದುಕಬೇಕೆಂಬ ಸೂಕ್ಷ್ಮವಾದ ಮನಸಾಕ್ಷಿಯನ್ನು, ಒಳ್ಳೆಯ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವಂತಹ ನಮಗೆ ಉಂಟಾಗುವ ಪ್ರತಿ ಶೋಧನೆಯನ್ನು ಎದುರಿಸುವುದಕ್ಕಾಗಿ ಸಹಾಯ ಮಾಡಿರಿ. ನಮ್ಮನ್ನು ಕುಗ್ಗಿಸಿ ಬಿಟ್ಟು ನಿಮ್ಮ ಪ್ರೀತಿಯಿಂದ ನಮ್ಮನ್ನು ದೂರ ಮಾಡುವುದಕ್ಕಾಗಿ ಸೈತಾನನ ಯುಕ್ತಿ ಕುಯುಕ್ತಿಗಳನ್ನು ನಾವು ಗುರುತಿಸಿ ಅವುಗಳನ್ನು ಜಯಿಸುವುದಕ್ಕಾಗಿ ನೀವೇ ನಮ್ಮ ಬಲವಾಗಿದ್ದೀರೆಂದು ನಂಬಿ ನಿಮ್ಮ ಮೇಲೆ ನಮ್ಮ ನಂಬಿಕೆ ಇಟ್ಟು ಧೈರ್ಯವನ್ನು ತಂದುಕೊಂಡು ನಂಬಿಕೆಯಿಂದ ಹೋರಾಡಿ ಜಯಿಸುವುದಕ್ಕಾಗಿ ನಿಮ್ಮ ಕೃಪೆಗೋಸ್ಕರ ಬೇಡಿಕೊಳ್ಳುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಈ ಸಮಯದಲ್ಲಿ ಯಾರ್ಯಾರು ಕುಗ್ಗಿ ಹೋಗಿ ಯಾರಿಗೂ ಹೇಳಲಾರ್ದ ಬಾಧೆ ಎದುರಿಸುತ್ತಾ ಇದ್ದಾರೋ, ಯಾರ್ಯಾರು ಕಳವಳಗೊಳ್ಳುತ್ತಿದ್ದಾರೋ ಅಂಥವರು ತಮ್ಮ ಹೃದಯ ತೆರೆದು ನಿಮಗೆ ಮೊರೆ ಇಡುವಂತೆ ನೀವು ಕೊಡುವ ಬಿಡುಗಡೆಯನ್ನು ಹೊಂದಿಕೊಂಡು ನಿಮಗೆ ಸ್ತುತಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಯಸ್ ಪ್ರಿಯರೇ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಏನಾದರೂ ಅಂತಹ ಪರಿಸ್ಥಿತಿಗಳಿರೋದಾದ್ರೆ ನಿರುತ್ಸಾಹರಾಗಬೇಡಿರಿ, ಮೊಳಕಾಲೂರಿ ದೇವರಿಗೆ ಪ್ರಾರ್ಥಿಸಿ ಹೇಳಿಕೊಳ್ಳಿರಿ. ದೇವರು ಅದ್ಭುತವಾದ ಬಿಡುಗಡೆಯನ್ನು ನಿಮಗೆ ಅನುಗ್ರಹಿಸುತ್ತಾರೆ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕೆಂದು ನೀವು ಬಯಸುವುದಾದರೆ ನೀವು ಕಳಿಸುವ ಪ್ರಾರ್ಥನಾ ಮನವಿಗಳನ್ನು ಕಾನ್ಫಿಡೆನ್ಷಿಯಲ್ ಆಗಿ, ಅಂದರೆ ಎಲ್ಲೆಡೆ ಪಬ್ಲಿಷ್ ಮಾಡದೆ, ಯಾರಿಗೂ ಹೇಳಿಕೊಳ್ಳದೆ, ಕೆಲವೊಂದು ವಿಷಯಗಳು, ನಿಮ್ಮ ಅಂತರಂಗದ ವಿಷಯಗಳು, ನಿಮ್ಮ ಹೃದಯ ಆಳದ ಪರಿಸ್ಥಿತಿ, ಕುಟುಂಬ ಪರಿಸ್ಥಿತಿ ತಿಳಿಯಪಡಿಸುವಾಗ ಅವೆಲ್ಲವುಗಳ ವಿಷಯದಲ್ಲಿ ಕರ್ತನ ಮುಂದೆ ನಾವು ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಕೂಡ ಮಾಡಿರಿ. ನೀವು ಕೂಡ ವಿಜ್ಞಾಪಿಸುವುದು ದಿ ಬೆಸ್ಟ್. ನಿಮ್ಮೊಂದಿಗೆ ನಾವು ಕೂಡ ಸಹಾಯ ಮಾಡುವವರಾಗಿ ನಿಮ್ಮೊಂದಿಗೆ ಐಕ್ಯಗೊಂಡು ಪ್ರಾರ್ಥಿಸಬೇಕಾದರೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ಅದಕ್ಕಾಗಿಯೇ 8939731313 ನಂಬರ್ ನಿಮಗೋಸ್ಕರ ಪ್ರತ್ಯೇಕವಾಗಿ ನೇಮಿಸಿಟ್ಟಿದ್ದೇವೆ. ಎಷ್ಟೋ ಜನ ಕನ್ನಡಿಗರು ಇತರ ದೇಶದಿಂದ ನಾನಾ ವಿಧವಾದ ತೊಂದರೆಗಳಿಗೆ ಪಾಲಾಗುತ್ತಿರುವಾಗ ತಮ್ಮ ಪ್ರಾರ್ಥನಾ ಮನವಿ ತಪ್ಪದೆ ಕಳಿಸಿಕೊಡುತ್ತಿದ್ದಾರೆ. ಎಷ್ಟೋ ಜನ ಒಂಟಿತನದಲ್ಲಿರುವವರಿಗೆ ದೇವರು ದಿನಾಲೂ ಅವರ ಸಂಗಡ ಮಾತಾಡ್ತಿದ್ದಾರೆ ಎಂದು ತಿಳಿಯಪಡಿಸಿದ್ದಾರೆ. ನಿಮಗೋಸ್ಕರ ನಾವು ಕೂಡ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಕಳಿಸುವ ಪ್ರಾರ್ಥನಾ ಮನವಿಗಳೆಲ್ಲ ದೇವರ ಮುಂದೆ ಇಟ್ಟು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ನಮ್ಮ ಪ್ರಾರ್ಥನೆಗಳಿಗೆಲ್ಲ ಅದ್ಭುತವಾದ ಉತ್ತರ ಕೊಡ್ತಿದ್ದಾರೆ ಎಂಬ ಸಾಕ್ಷಿಗಳನ್ನು ಕೂಡ ನಾವು ಕೇಳ್ತಿದ್ದೇವೆ. ಅದಕ್ಕಾಗಿ ದೇವರನ್ನೇ ಸ್ತುತಿಸ್ತೇನೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕ್ರಮ ತಪ್ಪದೆ ಅನುದಿನದ ಧ್ಯಾನ ವೀಕ್ಷಿಸುವವರಾಗಿರಿ. ಹಾಗೆ ಇತರರಿಗೂ ಕೂಡ ಶೇರ್ ಮಾಡಿರಿ. ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ 7:30 ಗಂಟೆಯವರೆಗೂ ತಪ್ಪದೆ ಜಾಯ್ನ್ ಆಗಿರಿ. ದೇವರ ಎಚ್ಚರಿಕೆಯ ಮಾತುಗಳನ್ನು ಕೇಳಿರಿ. ಕರ್ತನ ಚಿತ್ತವಿರೋದಾದ್ರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.